ಎಲ್ಲ ಕಡೆನೂ ಕಾನ್ಸಂಟ್ರೇಟ್ ಮಾಡಿಕೊಂಡು ಯಾವ್ದಾದ್ರು ಇನ್ಸ್ಟಿಗೇಟ್ ಮಾಡುವಂಥ ಮೆಸೇಜಸ್ ಬಂದರೆ ಇರೆಸ್ಪೆಕ್ಟಿವ್ ಆಫ್ ಯಾರು ಹಾಕ್ತಾ ಇದ್ದಾರೆ ಏನು ಮಾಡ್ತಾರೆ ಅಂತೆಲ್ಲ ಜನನ ಪ್ರಚೋದನೆ ಮಾಡುವಂಥದ್ದು ಆ ಥರದ್ದು ಯಾವುದೇ ಇದ್ರೂ ಸಹ ಅಟೆಂಡ್ ಮಾಡ್ತಾಯಿದ್ವಿ. ವಿ ಆರ್ ಆ್ಯಕ್ಟಿಂಗ್ ಸ್ಟ್ರಿಕ್ಟ್ಲಿ ಅಂತ. ಮತ್ತು ಇನ್ನೊಂದಂದರೆ ಇಲ್ಲಿ ಭಟ್ಕಳದಲ್ಲಿ ಈಗ ರೀಸೆಂಟಾಗಿ ರಾಜ್ಯದಲ್ಲಿ ಒಂದು ಕೇಳಿಬಿಡ್ತೇವೆ ಸರ್, ನೀವು ಬಂದಿದ್ರಿ ಕೇಳೋದು ಮತ್ತೆ ನೀವು ಸಿಕ್ಕೋದಿಲ್ಲ ಅಲ್ಲಿ. ಈಗ ಈ ರೀಸೆಂಟಾಗಿ ಈಗ ಬೇರೆ ಕಡೆ ರಾಜ್ಯದ ಬೇರೆ ಬೇರೆ ಕಡೆ ಫ್ಲ್ಯಾಗು ಅಂಥದ್ದೆಲ್ಲ ಇನ್ಸಿಡೆಂಟ್ ನಡೀತಿದೆ, ಭಟ್ಕಳದಲ್ಲೂ ನಡೀತದೆ. ಮತ್ತು ಇಂಥ ಇನ್ಸಿಡೆಂಟ್ ಮತ್ತು ಪುನರಾವರ್ತನೆ ಆಗದೆ ಇರಲಿಕ್ಕೆ ಅಥವಾ ಏನೋ ಅವೇರ್ನೆಸ್ ಏನು ಅಥವಾ ಏನು ಅವೇರ್ನೆಸ್ ಅಂದರೆ ನಮ್ಮ ಆಫೀಸರ್ಸ್ಗೆ ಅಲರ್ಟ್ ಇರಲಿಕ್ಕೆ ಹೇಳಿದ್ದೇವೆ. ಆದಷ್ಟು ಕಮ್ಯುನಿಟಿ ಲೀಡರ್ಸು, ರಿಲಿಜಿಯಸ್ ಲೀಡರ್ಸು ಎಲ್ಲ ಜನ ಟಚಲ್ಲಿ ಇಟ್ಕೊಂಡು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುವಂಥ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಸಹ ಅದ್ರ ಬಗ್ಗೆ ಅವ್ರಗಳ ಜೊತೆ ಟಚಲ್ಲಿ ಇಟ್ಕೊಂಡು ಒಂದು ಗೈಡ್ ಮಾಡಿಕೊಂಡು ರೆಗ್ಯುಲರ್ ಮೀಟಿಂಗ್ಸ್ ಮಾಡಿಕೊಂಡು ನಮ್ಮದು ಏನು ಪೊಲೀಸ್ ವತಿಯಿಂದ ನಮ್ಮದು ಜನರಲಾಗಿ ಬೀಟ್ ಮೀಟಿಂಗ್ಸು, ಸಿಟಿಸನ್ಸ್ ಕಮಿಟಿ ಮೀಟಿಂಗ್ಸ್ ಎಲ್ಲ ಆಗಬೇಕಲ್ಲ, ಎಲ್ಲ ಮಾತಾಡಿಕೊಂಡು ಅವರು ಏನಾದರೂ ಗ್ರಿವೆನ್ಸಸ್ ಇದ್ದರೆ ಪ್ಲಸ್ ಅಪ್ರಹೆನ್ಷನ್ಸ್ ಇದ್ದರೆ ಅದ್ರ ನಮ್ಮ ಗಮನಕ್ಕೆ ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಆ್ಯಕ್ಟ್ ಮಾಡಿ ಸ್ವಿಫ್ಟಾಗಿ ಆ್ಯಕ್ಟ್ ಮಾಡಬೇಕು. ಎಲ್ಲ ಸಂದರ್ಭಗಳಲ್ಲೂ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಏನಾದ್ರು ಆ ಥರ ಕಂಡು ಬಂದರೆ. ಮತ್ತು ನಾನು ಮುಂಚೆ ಹೇಳಿದಾಗ ಎಲ್ಲರನ್ನೂ ಕಾನ್ಫಿಡೆನ್ಸ್ ತೊಗೊಂಡು ಒಂದು ಯಾವುದೇ ಒಂದು ಬಿಯಾಂಡ್ ಎ ಪಾಯಿಂಟ್ ಯಾರು ಕಾನೂನು ಕೈ ಎತ್ಕೊಳ್ಳುವಂಥ ಸಂದರ್ಭ ಬರಬಾರ್ದು, ಕಾನೂನು ವ್ಯಾಪ್ತಿಲೇ ಅಂತ ಅದ್ರ ಪ್ರಕಾರ ಮಾಡೋ ಥರ ಗೈಡ್ ಮಾಡ್ಕೊಂಡು ಮಾಡಿದ್ದ ನಾವು ಹೇಳಿ ಅದನ್ನು ಫಾಲೋ ಅಪ್ ಮಾಡಿ.